ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯನ್ನ ಬಂಧಿಸಿದ ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆದಿದ್ರು ಮಹೇಶ್ ಶೆಟ್ಟಿಯನ್ನ ಈಗ ಬಂಧಿಸಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಮೇಲೆ 2 ಕೇಸ್ಗಳು ನಾನ್ ಬೇಲೇಬಲ್ ಇತ್ತು 2 ಸೆಕ್ಷನ್ಗಳಿತ್ತು ಈಗ ಬ್ರಹ್ಮಾವರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿಎಲ್ ಸಂತೋಷ್ ಅವರಿಗೆ ಅವಹೇಳನ ಮಾಡದಂತ ಆರೋಪವನ್ನ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಎದುರಿಸ್ತಾ ಇದ್ರು ಇದೇ ಪ್ರಕರಣದಲ್ಲಿ 2 ಬಾರಿ ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗೋದಕ್ಕೆ ಬ್ರಹ್ಮಾವರ ಪೊಲೀಸ್ ಆದ್ರೆ ಅದ್ಯಾವುದಕ್ಕೂ ಉತ್ತರ ಕೊಟ್ಟಿರಲಿಲ್ಲ ತಿಮ್ಮಾರೋಡಿ ಈಗ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯನ್ನ ಬ್ರಹ್ಮಾವರ ಪೊಲೀಸರು ಬಂಧಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ನಿಂದಿಸಿ ಅವಹೇಳನ ಮಾಡಿರುವಂತ ಆರೋಪ ಮಹೇಶ್ ಶೆಟ್ಟಿ ಮೇಲೆ ಮೊನ್ನೆ 18ನೇ ತಾರೀಕು ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಬಿಜೆಪಿ ನಾಯಕ ರಾಜೀವ್ ಕುಲಾಲ್ ಅನ್ನೋರು ಪ್ರಕರಣವನ್ನ ದಾಖಲಿಸಿದ್ರು ಪ್ರಕರಣ ದಾಖಲಾದ ನಂತರ 2 ಬಾರಿ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಬನ್ನಿ ಅಂತ ಡೋಂಟ್ ಕೇರ್ ಇವತ್ತು ಬ್ರಹ್ಮಾವರ ಪೊಲೀಸರೇ ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಮನೆಗೆ ಹೋಗಿ ವಶಕ್ಕೆ ಪಡಿತಾರೆ ಬಹಳ ದೊಡ್ಡ ಹೈಡ್ರಾಮಾ ನಡುವೆ ವಶಕ್ಕೆ ಪಡಿತಾರೆ ಅಲ್ಲಿಂದ ಬ್ರಹ್ಮಾವರ ಠಾಣೆಗೆ ಕರ್ಕೊಂಡು ಬಂದ್ರು ವಿಚಾರಣೆ ನಡೆಸಿದ್ರು ಈಗ ಅರೆಸ್ಟ್ ಮಾಡಿದ್ದಾರೆ ಬಿಎಲ್ ಸಂತೋಷ್ಗೆ ಅವಹೇಳನ ಕೇಸ್ನಲ್ಲಿ ತಿಮ್ಮಾರೋಡಿ ಅರೆಸ್ಟ್ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ನಲ್ಲಿದ್ದಾರೆ ಈಗ ವಿಚಾರಣೆ ನಡೆಸಿದ್ರು ಕರ್ಕೊಂಡು ಬಂದು ವಿಚಾರಣೆ ನಂತರ ತಿಮ್ಮಾರೋಡಿಯನ್ನ ಬಂಧಿಸಿದ್ದಾರೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ತಿಮ್ಮಾರೋಡಿ ವಿಚಾರಣೆ ನಡೀತು ಈಗ ಬಂಧನ ಕೂಡ ಆಗಿದೆ ಕೋರ್ಟಿಗೆ ಹಾಜರುಪಡಿಸಲಿದ್ದಾರೆ ಪೊಲೀಸ್ ಕೋರ್ಟಿಗೆ ಹಾಜರುಪಡಿಸಿ ತಿಮ್ಮಾರೋಡಿಯನ್ನ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ ಕಿರ್ಚಾಡಿದ್ರು ತಿಮ್ಮಾರೋಡಿ ಬಂಧಿಸಿ ಕರ್ಕೊಂಡು ಬರುವಾಗ ಖಾಸಗಿ ಕಾರ್ನಲ್ಲಿ ತಮ್ಮ ಬೆಂಬಲಿಗರ ಜೊತೆನೆ ಬಂದಿದ್ರು ಬಂಧನ ಭೀತಿಯಿಂದ ಮತ್ತೊಬ್ಬ ಎಂಡಿ ಸಮೀರ್ ಎಸ್ಕೇಪ್ ಒಂದ್ ಕಡೆ ತಿಮ್ಮಾರೋಡಿ ಅರೆಸ್ಟ್ ಇನ್ನೊಂದು ಕಡೆ ಎಂಡಿ ಸಮೀರ್ ತಾನು ಕೂಡ ಅರೆಸ್ಟ್ ಆಗ್ತೀನಿ ಅಂತ ಎಸ್ಕೇಪ್ ಆಗಿದ್ದಾನೆ ಪೊಲೀಸರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಯೂಟ್ಯೂಬರ್ ಸಮೀರ್ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ ಬನ್ನೇರುಘಟ್ಟ ಮನೆಯಲ್ಲಿಲ್ಲ ಸಮೀರ್ ಧರ್ಮಸ್ಥಳದಿಂದ ಪೊಲೀಸರು ಬರ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾನೆ ತನ್ನ ಬನ್ನೇರುಘಟ್ಟದ ಮನೆಯಲ್ಲಿ ಎಂಡಿ ಸಮೀರ್ ಇಲ್ಲ ಎಸ್ಕೇಪ್ ಆಗಿದ್ದಾನೆ ಬಂಧನ ಭೀತಿಯಿಂದ ತಿಮ್ಮಾರೋಡಿ ಅರೆಸ್ಟ್ ಆಯಿತು ಈಗ ಎಂಡಿ ಸಮೀರ್ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಆಡಿದ್ದೇ ಆಟ ತಾನು ಕೊಟ್ಟಿದ್ದೇ ಹೇಳಿಕೆ ತಾನು ಮಾಡಿದ್ದೇ ವಿಡಿಯೋ ಅನ್ನೋ ಹಾಗಾಗಿತ್ತು ಇವರುಗಳ ಪರಿಸ್ಥಿತಿ ಈಗ ಎಂಡಿ ಸಮೀರ್ ಬಂಧನ ಭೀತಿಯಿಂದ ಎಸ್ಕೇಪ್ ಆಗಿದ್ದಾನೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಎಂಡಿ ಸಮೀರ್ ಧರ್ಮಸ್ಥಳ ಪ್ರಕರಣದ ಬಗ್ಗೆ ವಿಡಿಯೋ ಮೇಲೆ ವಿಡಿಯೋ ಮಾಡಿ ಬಿಟ್ಟಿದ್ದು ಕತೆಗಳ ಮೇಲೆ ಕತೆ ಹೇಳಿದ್ದು ತನ್ನ ಎಐ ವಿಡಿಯೋ ಬಹಳ ದೊಡ್ಡ ಸಂಕಷ್ಟ ತಂದಿಟ್ಟಿದೆ ಅಂತ ಅನ್ಸುತ್ತೆ ಈಗ ಎಸ್ಕೇಪ್ ಆಗಿದ್ದಾನೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈಗ ಶ್ವೇತಾ ಹೌದು ಈಗಾಗಲೇ ಆತನ ಬೆಂಗಳೂರಿನ ಬನ್ನೇರುಘಟ್ಟದ ನಿವಾಸಕ್ಕೆ ಪೊಲೀಸರು ತೆರಳಿದ್ದಾರೆ ಸುಮಾರು ಹೊತ್ತು ಆತನ ಮನೆಯ ಬಾಗಿಲನ್ನು ಬಡಿದಿರುವಂಥದ್ದು ಇಡೀ ಮನೆಯನ್ನು ಸುತ್ತುವರೆದು ಆತ ಒಳಭಾಗದಲ್ಲಿ ಇರುವಂಥದ್ದು ಅವರಿಗೆ ಬಹಳ ಒಂದು ರೀತಿಯ ಕ್ಲಾರಿಟಿ ಸಿಕ್ಕಿತ್ತು ಆತ ಒಳಭಾಗದಲ್ಲಿ ಕುಟುಂಬಸ್ಥರ ಜೊತೆಗೆ ಇದ್ದಾನೆ ಅನ್ನುವಂಥದ್ದು ಹಾಗಾಗಿ ಬಾಗಿಲನ್ನು ಬಡಿದಿದ್ದಾರೆ ಅನೇಕ ರೀತಿಯಲ್ಲಿ ಆತನನ್ನು ಹೊರಗಡೆ ತರುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಆದರೆ ಕೊನೆಯ ಕ್ಷಣದಲ್ಲಿ ಆತ ಆ ಒಂದು ಜಾಗದಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ ಆ ಜಾಗದಿಂದ ಆತ ಬೇರೆ ಕಡೆಗೆ ತಪ್ಪಿಸಿಕೊಂಡು ಹೋಗಿದ್ದಾನೆ ಅನ್ನುವಂಥದ್ದು
ಆದರೆ ಆತ ಎಲ್ಲಿಗೆ ಹೋಗಿದ್ದಾನೆ, ಯಾವ ಜಾಗಕ್ಕೆ ಹೋಗಿದ್ದಾನೆ ಅನ್ನುವಂಥ ಮಾಹಿತಿಗಳಿಲ್ಲ. ಸದ್ಯಕ್ಕೆ ಮನೆಯಲ್ಲಿ ಆತನ ಮನೆಯವರು ಮಾತ್ರ ಇದ್ದಾರೆ. ಹಾಗಾಗಿ ಮುಂದೆ ಆ ಬೆಂಗಳೂರು ಪೊಲೀಸರ ನೆರವನ್ನು ಪಡೆದು ಆತನ ಬೇರೆ ಜಾಗಗಳನ್ನು ಟ್ರೇಸ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಒಟ್ಟಾರೆಯಾಗಿ ಏನಂದ್ರೆ, ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ಕಾನೂನಾತ್ಮಕ ಕ್ರಮಗಳು ಬಹಳ ಇರುತ್ತೆ. ಒಂದು ಕಾನೂನಾತ್ಮಕ ಪ್ರಕ್ರಿಯೆಗಳ ಭಾಗವಾಗಿ ನೇರವಾಗಿ ಪೊಲೀಸರು ಹಾಗೆ ನೋಡಿದ್ರೆ ನಾವು ಜುಲೈ 12ಕ್ಕೆ ಈ ಪ್ರಕರಣದ FIR ದಾಖಲಾಗುತ್ತೆ. ಒಂದು ಪ್ರಕರಣ ಆರಂಭದಲ್ಲಿ ದಾಖಲಾದಾಗ ಅದಕ್ಕೆ ಸಂಬಂಧಪಟ್ಟ ನೋಟಿಸ್ಗಳನ್ನು ಸರ್ವ್ ಮಾಡ್ತಾರೆ. ನೋಟಿಸ್ಗಳನ್ನು ಸರ್ವ್ ಮಾಡಿದಾಗಲೂ ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಠಾಣೆಗೆ ಹಾಜರಾಗಿ ವಿಚಾರಣೆಗೆ ಹಾಜರಾಗಿ ತನ್ನ ಹೇಳಿಕೆಗಳನ್ನು ದಾಖಲಿಸುವಂತ ಎಲ್ಲ ಕಾನೂನಾತ್ಮಕ ಹಕ್ಕುಗಳು, ಎಲ್ಲ ಕಾನೂನಾತ್ಮಕವಾದಂತಹ ಅಧಿಕಾರಗಳು ಅವರಿಗೆ ಇರುತ್ತೆ, ಯಾವುದೇ ಆರೋಪಿ ಇರಲಿ. ಆದರೆ ಈ ವಿಚಾರದಲ್ಲಿ ತನ್ನ ಎಲ್ಲ ಪ್ರೊಸೀಜರ್ಗಳನ್ನ ಸಮೀರ್ ಲ್ಯಾಬ್ಸ್ ಮಾಡಿಕೊಂಡಿದ್ದಾನೆ. ಯಾವ ಕಾನೂನಾತ್ಮಕ ಹಕ್ಕುಗಳಿದೆಯೋ, ಕಾನೂನಾತ್ಮಕ ಅಧಿಕಾರಗಳಿದೆಯೋ ಆ ಅಧಿಕಾರಗಳನ್ನು ಬಳಸದೆ ಅದನ್ನ ದುರ್ಬಳಕೆ ಮಾಡಿಕೊಂಡು ಪೊಲೀಸರಿಂದ ತಪ್ಪಿಸಿಕೊಂಡು ಅವರ ಅಷ್ಟು ನೋಟಿಸ್ಗಳನ್ನು ಕೂಡ ಕ್ಯಾರೆ ಅನ್ನದ ರೀತಿಯಲ್ಲಿ ಅದನ್ನ ಪಕ್ಕಕ್ಕೆ ಇಟ್ಟಿದ್ದಾನೆ. ಯಾವ ನೋಟಿಸ್ಗಳಿಗೆ ಉತ್ತರಿಸುವ ಪ್ರಮೇಯಕ್ಕೂ ಕೂಡ ಮುಂದಾಗಲಿಲ್ಲ. ಹಾಗಾಗಿ ಈಗ ಅದರ ಮುಂದುವರಿದ ಭಾಗವಾಗಿ ಪೊಲೀಸರು ಎಲ್ಲವನ್ನ ಲೀಗಲ್ ಆಗಿ ಮಾಡ್ತಾರೆ. ಯಾಕಂದ್ರೆ ಒಂದು ನೋಟಿಸ್ ಅನ್ನ ಯಾವಾಗ ಸರ್ವ್ ಮಾಡಿದ್ವಿ, ಎರಡನೇ ನೋಟಿಸ್ ಅನ್ನ ಯಾವಾಗ ಸರ್ವ್ ಮಾಡಿದ್ವಿ ಅನ್ನುವಂಥದ್ದನ್ನು ನೋಡ್ತಾರೆ. ಎಷ್ಟು ಬಾರಿ ಅವನಿಗೆ ನೋಟಿಸ್ ಸರ್ವ್ ಆಗಿದೆ, ಸುಮಾರು 40 ದಿನಗಳಲ್ಲಿ ಎಷ್ಟು ಬಾರಿ ಆತನಿಗೆ ನೋಟಿಸ್ ಕೊಡಲಾಗಿದೆ, ಆ ನೋಟಿಸ್ಗಳಿಗೆ ಆತ ಉತ್ತರಿಸಿದಾನ ಅನ್ನುವಂಥದ್ದನ್ನ ಕಾನೂನಾತ್ಮಕ ಪ್ರಕ್ರಿಯೆಯ ಭಾಗವಾಗಿ ತೆಗೆದುಕೊಂಡು ಆ ಬಳಿಕ ನ್ಯಾಯಾಲಯಕ್ಕೆ ಈ ಬಗ್ಗೆ ವರದಿ ಸಲ್ಲಿಸಿದ ನಂತರವೇ ಅಲ್ಲಿಂದ ಒಂದು ಅರೆಸ್ಟ್ ವಾರೆಂಟ್ ಅನ್ನು ಪಡೆದುಕೊಂಡೇ ಆತನ ಮನೆಗೆ ಹೋಗಿ ಬಂಧನ ಮಾಡುವಂತ ಪ್ರಕ್ರಿಯೆಯನ್ನ ನಡೆಸಬೇಕು. ಹಾಗಾಗಿ ಈ ಪ್ರಕ್ರಿಯೆಯ ಭಾಗವಾಗಿ ಅವರೀಗ ಮನೆಗೆ ತೆರಳಿರುವಂತದ್ದು. ಆದರೆ ಆತ ತಪ್ಪಿಸಿಕೊಂಡಿದ್ದಾನೆ. ಸದ್ಯಕ್ಕೆ ಏನಾಗುತ್ತೆ ಪ್ರಕರಣ ಗೊತ್ತಿಲ್ಲ. ಯಾಕಂದ್ರೆ ಬೇರೆ ಬೇರೆ ಹೇಗಾದ್ರೂ ಮಾಡಿ ಪೊಲೀಸರಿಗೆ ಬಂಧನ ಮಾಡಬೇಕು. ಯಾಕಂದ್ರೆ ಒಂದು ಪ್ರಕರಣದ ಗಂಭೀರ ಪ್ರಕರಣ, ಕೆಲವೊಂದು BNS ಗಳ ಅಡಿಯಲ್ಲಿ ಕೆಲವೊಂದು ಸೆಕ್ಷನ್ ಗಳನ್ನ ಆತನ ವಿರುದ್ಧ ಹಾಕಲಾಗಿದೆ. ಆತ ತಪ್ಪಿಸಿಕೊಂಡು ತಲೆಮರೆಸಿಕೊಂಡು ಕೂತಿದ್ದಂತ ಸಂದರ್ಭದಲ್ಲಿ ಪ್ರಕರಣ ಮತ್ತಷ್ಟು ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಈಗ ಧರ್ಮಸ್ಥಳ ಕೇಸ್ ಬಹಳ ಅತಿ ಸೂಕ್ಷ್ಮ ಪ್ರಕರಣಗಳಲ್ಲಿ ಒಂದು ಕಡೆಯಲ್ಲಿ SIT ತನಿಖೆ ನಡೆಸ್ತಾ ಇದೆ, ಒಂದು ಕಡೆಯಲ್ಲಿ ಈ ರೀತಿಯಾಗಿ ಯೂಟ್ಯೂಬ್ಗಳ ಮೂಲಕ ಬೇರೆ ಬೇರೆ ರೀತಿಯಾದಂತಹ ಮಾಹಿತಿಗಳನ್ನು ಹರಡಿರುವಂತದ್ದು. ಅವುಗಳ ಬಗ್ಗೆ ಸ್ವತಃ ಇದು ಯಾರೇ ಕೊಟ್ಟಿರುವಂತ ದೂರಲ್ಲ, ಇದು ಕೂಡ ಗಮನಿಸಬೇಕು. ಯಾರೋ ಒಬ್ಬರು ಕೊಟ್ಟಂತಹ ದೂರನ್ನ ನೆನಪು ತೆಗೆದುಕೊಂಡು ಈ ದೂರನ್ನ ತೆಗೆದುಕೊಂಡು ಪ್ರಕರಣವನ್ನ ದಾಖಲಿಸಿರಲಿಲ್ಲ. ಸ್ವತಃ SP ಅರುಣ್ ಅವರ ಸೂಚನೆ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋ ವೈರಲ್ ಆದ ಮೇಲೆ ಈ ವಿಡಿಯೋ ಅನೇಕ ಕಡೆಗಳಲ್ಲಿ ಮೊಬೈಲ್ನಿಂದ ಮೊಬೈಲ್ಗೆ ಹರಿದಾಡದಂತ ಸಂದರ್ಭಗಳಲ್ಲಿ ಸಮಾಜದಲ್ಲಿ ಶಾಂತಿ ಕದಡುವ ಮತ್ತು ನೆಮ್ಮದಿ ಹಾಳಾಗುವ ಸಾಧ್ಯತೆಗಳಿರುವಂತಹ ಕಾರಣದಿಂದಾಗಿ ಕಾನೂನಾತ್ಮಕವಾಗಿ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ಸೆಕ್ಷನ್ಗಳನ್ನು ಬಳಸಿ, ಕಾನೂನುಗಳನ್ನು ಬಳಸಿ ಅವರ ಮೇಲೆ ಪ್ರಕರಣ ದಾಖಲು ಮಾಡಬಹುದು, ಆ ಎಲ್ಲ ಅಂಶಗಳನ್ನು ಉಲ್ಲೇಖಿಸಿ ಆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡೇ ಈ ಪ್ರಕರಣವನ್ನು ದಾಖಲಿಸಿದ್ದಾರೆ. ಬೇರೆ ಬೇರೆ ಕೇಸ್ಗಳಲ್ಲಿ ನಾವು ಸಮೀರ್ ವಿರುದ್ಧ ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಪ್ರಕರಣಗಳನ್ನ ದೂರುಗಳನ್ನು ಕೊಡಲಾಗಿದೆ. ಆದರೆ ಇದನ್ನ ಯಾರೋ ಒಬ್ಬ ವೈಯಕ್ತಿಕವಾಗಿ ಬಂದು ಕೊಟ್ಟಿರಬಹುದು ಅಥವಾ ಯಾರಾದರೂ ಧಾರ್ಮಿಕವಾಗಿ ಅಥವಾ ಸಂಘಟನಾತ್ಮಕವಾಗಿ ಬಂದು ಸಮೀರ್ ವಿರುದ್ಧ ಕೊಟ್ಟಂತ ದೂರುಗಳಾಗಿರಬಹುದು. ಆದರೆ ಈ ಪ್ರೆಸೆಂಟ್ ಕೇಸ್ ಏನಿದೆ ಇದು ಸ್ವತಃ ಪೊಲೀಸರೇ ದಾಖಲಿಸಿಕೊಂಡಂತ ಪ್ರಕರಣ. ಪೊಲೀಸರೇ ಮೊಬೈಲ್ ನಲ್ಲಿ ವಿಡಿಯೋ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ನಮಗೆ ಅನಿಸಿದ್ದು, ನಮಗೆ ಈ ವಿಡಿಯೋದಲ್ಲಿ ಸುಳ್ಳು ಮಾಹಿತಿಗಳಿದೆ ಮತ್ತು ಇದು ಸಮಾಜದಲ್ಲಿ ಶಾಂತಿಯನ್ನು ಕದಡುತ್ತೆ ಅನ್ನೋದನ್ನು ತಿಳ್ಕೊಂಡ ನಂತರವೇ ಅವರು ಪ್ರಕರಣವನ್ನು ದಾಖಲಿಸಿ ಈಗ ಬಂಧನಕ್ಕೆ ಬಲೆ ಬೀಸಿರುವಂತದ್ದು. ಶ್ವೇತಾ, ಭರದ್ರಾಜ್ ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.